ಇದು ಹೆಂಗೆ ನೀವು ಬ್ಯಾಚ್ ವೈಸ್ ಮಾಡ್ತೀರಾ ಹೇಗೆ? ಅಂದರೆ ಚಿತ್ರಾನ್ನ ಯಾವಾಗೂ ಇರುತ್ತಾ ಅಥವಾ ಹೆಂಗೆ ಬೇಕಂದಾಗ ಫ್ರೆಶ್ ಆಗಿ ಮಾಡ್ತೀರಾ? ನಾವು ಕಳ್ಸ್ಕೊಟ್ಟಿದ್ದೀನಿ 10 ನಿಮಿಷದಿಂದ. ಓಕೆ, ನಾವು ಯಾವಾಗ ಬೇಕು ಅವಾಗ ಕಳಿಸ್ತೀವಿ. ಅನ್ನ ರೆಡಿ ಇರುತ್ತಾ, ಚಿಕನ್ನ ಗೊತ್ತು ರೆಡಿ ಇರುತ್ತಾ, ನಾವು ಯಾವಾಗ ಬೇಕು ಅವಾಗ ಹುಳಿ ಇಡ್ತೀವಿ. ಬೇಕಾದ ಬೇರೆ ಆಮೇಲೆ ಮಡಗಿರ್ತೀವಿ, ಬೇಕಾದಾಗ ಇಡ್ತೀವಿ, ಫ್ರೆಶ್ ಆಗಿ ಇಟ್ಬಿಟ್ಟು ಹಾಕ್ತೀವಿ. ಬೆಳಗ್ಗೆ ಚಾಮರಾಜಪೇಟೆಯಲ್ಲಿ ನಂಬರ್ 1 ಇದೆ. 5ವರೆಗೆ ಓಪನ್ ಮಾಡ್ತಾರೆ. ವೆರೈಟೀಸ್ ಅಂತೂ ಭಾರಿ ಟೇಸ್ಟ್ ಇರುತ್ತೆ. ಆಮೇಲೆ ಅಗ್ಗದ ಬೆಲೆಯಲ್ಲಿ ಸಿಗುತ್ತೆ. ಬಡವರಿಗಾಗಿ ಇಟ್ಟಿರ್ತಕ್ಕಂಥ ಇದು ಹೋಟೆಲ್ಲು ಭಾರಿ ಟೇಸ್ಟು. ಮನೇಲಿ ಸಹಿತ ನಾವು ಮಾಡೋದಿಲ್ಲ, ಹಂಗೆ ಮಾಡ್ತಾರೆ. ಆದರೆ ಆರೋಗ್ಯಕರವಾದ ಫುಡ್ಡು ಎಲ್ಲ ನೀಟ್ನೆಸ್ಸು, ಕೈ ಆಗಲಿ ಇದು ಪಾತ್ರೆ ಆಗಲಿ ಸ್ವಚ್ಛತೆ ಚೆನ್ನಾಗಿದೆ. ಡೈಲಿ ಎಷ್ಟೋ ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಮಾಡಿದವ್ರಿಗೆ ಆರೋಗ್ಯ ಭಾಗ್ಯ ಕೊಡಲಿ, ನಡೆಸ್ತಾ ಇರೋರಿಗೂ ಆರೋಗ್ಯ ಭಾಗ್ಯ ಕೊಡಲಿ, ತಿನ್ನೋರು ಚೆನ್ನಾಗಿರಲಿ. ಹಾಯ್, ಹಲೋ, ನಮಸ್ತೆ ಕರುನಾಡು. ನಾನು ನಿಮ್ಮ ಮನೋಜ್. ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮೂರ ರಸದೌತಣ. ನಾವಿವತ್ತು ಬಂದಿರೋದು ಒಂದು ಬಜೆಟ್ ಫ್ರೆಂಡ್ಲಿ ಸ್ಪಾಟಿಗೆ, ಒಂದು ಹೊಟ್ಟೆ ತುಂಬ ತಿಂಡಿ ಮಾಡುವಂಥ ಸ್ಪಾಟು. ಎಲ್ಲ ನಮ್ಮ ಆಟೋ ಡ್ರೈವರ್ಸು, ನಮ್ಮದು ಬಸ್ ಡ್ರೈವರ್ಸು ಎಲ್ಲರೂ ಇಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ತಾರೆ. ಮನೆ ಊಟ, ಬೇಸಿಕಲಿ ಒಂದು ಒಳ್ಳೆ ಮನೆ ಊಟ ತಿನ್ನಬೇಕು, ಒಂದೊಳ್ಳೆ ತಿಂಡಿ ತಿನ್ನಬೇಕಂದ್ರೆ ಈ ಸ್ಪಾಟಿಗೆ ನೀವು ಬರಲೇಬೇಕು. ಸೊ ಇದು ಆ್ಯಕ್ಚುಲಿ ಚಾಮರಾಜಪೇಟೆ ಹತ್ರ ಇರೋದು. ಸೊ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಚೆಕ್ಔಟ್ ಮಾಡ್ಬೋದು. ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಬಂದುಬಿಡ್ತೀರಾ. ಸೊ ಸಿದ್ಧಗಂಗಾ ಟಿಫನ್ ಸೆಂಟ್ರಿಗೆ ಬಂದಿದ್ದೀರಿ ಇವತ್ತು. ಸೊ ಬನ್ನಿ, ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಮತ್ತು LSC ಮಾಡೋದು ಮಾತ್ರ ಮರಿಬೇಡಿ. LSC ಅಂದರೆ ಲೈಕು, ಶೇರು ಮತ್ತು ಕಮೆಂಟು. ಇವರಲ್ಲಿ ಸಿಗೋದೆ 3 ಐಟಮು: ಇಡ್ಲಿ, ವಡೆ ಮತ್ತು ರೈಸ್ ಬಾತ್. ರೈಸ್ ಬಾತ್ ಅಂದರೆ ಇವತ್ತು ಪಲಾವ್ ಇದೆ, ಮತ್ತು ಚಿತ್ರಾನ್ನ. ಆಲ್ರೆಡಿ ವೀಡಿಯೋ ಫುಟೇಜಲ್ಲೆಲ್ಲ ಚಿತ್ರಾನ್ನ ಕಲಿಸೋದೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ನೋಡಿ, ಫುಲ್ ವೀಡಿಯೋ ನೋಡಿ, ಈ ಜಾಗದ ಬಗ್ಗೆ ಎಲ್ಲ ತಿಳ್ಕೊಳೋಣ. ಸೊ ಬನ್ನಿ, ಲೆಟ್ಸ್ ಗೋ. ನಮ್ಮ ಹೆಸರು ಸುಮಿತ್ ಅಂತ. ಸಿದ್ಧಗಂಗಾ ಟಿಫನ್ ಸೆಂಟರ್, ಚಾಮರಾಜಪೇಟೆ. ಇದು ಓಪನ್ ಆಗಿ 4 ವರ್ಷ ಆಯಿತು. ನಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಮಂದಿ ಎರಳಿಕಾಯಿ ಚಿತ್ರಾನ್ನ, ಇಡ್ಲಿ, ಉದ್ದಿನ ವಡೆ, ಮಸಾಲೆ ವಡೆ, ಡೈಲಿ ವೆರೈಟಿ ಬಾತ್ ಇರುತ್ತೆ. ವೀಕ್ಲಿ ಡೈಲಿ ಒಂದೊಂದು ಮಾಡ್ಕೊಂಡು ಹೋಗ್ತೀವಿ. ಫಾಸ್ಟ್ ಮೂವಿಂಗ್ ಇದೆ ಸರ್ ನಮ್ಮಲ್ಲಿ. ಎರಳಿಕಾಯಿ ಚಿತ್ರಾನ್ನ, ಇಡ್ಲಿ. ಸರ್ ಇದು ಚಾಮರಾಜಪೇಟೆ 7th ಕ್ರಾಸು, ಆಪೋಸಿಟ್ ಫುಲ್ ಟ್ಯಾಂಕ್ ಲಿಕ್ಕರ್ ಶಾಪ್ ಇದೆ. ರೀಚ್ ಔಟ್ ಆಗ್ತದೆ. ಸೊ ಇದು ಟೈಮಿಂಗ್ಸ್ ಎಲ್ಲ ಬೆಳಿಗ್ಗೆ 5 ಗಂಟೆಯಿಂದ 11:30, 12 ಗಂಟೆವರೆಗೂ ಇರ್ತೀವಿ ಮಧ್ಯಾಹ್ನ. ತಿರ್ಗಾ ಸಂಜೆ 4:30ಯಿಂದ ನೈಟ್ 10:30, 11 ಗಂಟೆವರೆಗೂ ಇರ್ತೀವಿ. ಸೊ ನಾವು ತೊಗೊಂಡಿರೋದು ಇಡ್ಲಿ, ವಡೆ ಮತ್ತು ಒಂದು ಮಸಾಲ ವಡೆ, ಆಮೇಲೆ ಒಂದು ಚಟ್ನಿ ಬರುತ್ತೆ, ಆಮೇಲೆ ಸಾಂಬಾರು ಬರುತ್ತೆ. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಲೆಟ್ಸ್ ಸ್ಟಾರ್ಟ್. ಇಡ್ಲಿ ಅಂತೂ ಫುಲ್ ಮೃದುವಾಗಿದೆ. ಚಟ್ನಿ ಜೊತೆ ತಿನ್ಬಿಡೋಣ ಫಸ್ಟು. ಆಹಾ, ಬಾಯಲ್ಲಿ ಇಟ್ಟಿದ ತಕ್ಷಣ ಆ ಬೆಳ್ಳುಳ್ಳಿ ಫ್ಲೇವರ್ ಹಾಗೆ ಬಾಯಿಗೆ ಹೊಡೆಯುತ್ತೆ. ಟೊಮೊಟೊ ಚಟ್ನಿ ಯೂಸ್ ಮಾಡಿರೋದು, ಮತ್ತು ಕೆಂಪು ಮೆಣಸಿನ್ಕಾಯಿ ಯೂಸ್ ಮಾಡಿದ್ದಾರೆ. ಬಾಯಲ್ಲಿ ಇಟ್ಟಿದ ತಕ್ಷಣ ಫುಲ್ ಸಕ್ಕ ಟೇಸ್ಟು. ಆ ಹಿಟ್ಟು ಹಾಗೆ ಹೊಡೆಯುತ್ತೆ ಬಾಯಿಗೆ. ಇದಂತೂ ನೆಕ್ಸ್ಟ್ ಲೆವೆಲ್ ಚಟ್ನಿ. ಖಾರ ಇಷ್ಟಪಡೋರು ಅಂತೂ 100% ಇದನ್ನು ಟ್ರೈ ಮಾಡಲೇಬೇಕು. ಇನ್ನೊಂದು ಬೈಟ್ ತೊಗೊಂಬಿಡೋಣ. ಒಗ್ಗರಣೆ ಹಾಕಿದ್ದಾರೆ ಲೈಟಾಗಿ, ಸಾಸು ಎಲ್ಲ ಕಾಣುತ್ತೆ. ಕೆಂಪು ಚಟ್ನಿ.
ಬಾಯಲ್ಲಿಟ್ರೆ ಹಾಗೆ ಚೂರಿ ಚೂರಿ ಅಂದ್ಬಿಡುತ್ತೆ. ಕಡಲೆ ಪಪ್ಪು ಯೂಸ್ ಮಾಡಿದ್ದಾರೆ. ಕಡಲೆ ಪಪ್ಪು ಅಂತೂ ಯಥೇಚ್ಛವಾಗಿ ಹಾಕಿದ್ದಾರೆ. ತೆಂಗಿನಕಾಯಿ ಸಣ್ಣ ಸಣ್ಣದಾಗಿ ತುರಿ ಬಾಯಲ್ಲಿ ಇಟ್ಟಿದ ತಕ್ಷಣ ಹಂಗೆ ಸಿಗುತ್ತೆ ನಿಮಗೆ. ಅಂತೂ ಫುಲ್ ಸಕ್ಕತ್ತಾಗಿದೆ ಮಜಾ. ನೆಕ್ಸ್ಟು ವಡೆ ಟ್ರೈ ಮಾಡಿಬಿಡೋಣ. ನೋಡಿ ಕಾಳು ಮೆಣಸೆಲ್ಲ ಹಾಕಿದ್ದಾರೆ, ಸಕ್ಕತ್ತಾಗಿದೆ. ಫುಲ್ ಕ್ರಿಸ್ಪಿ ವಡೆ. ಇದನ್ನು ಚಟ್ನಿ ಜೊತೆ ಟ್ರೈ ಮಾಡಿಬಿಡ್ಬೇಕು. ಚಟ್ನಿ ಅಂತೂ ಇವ್ರದ್ದು ಮೇನ್ ಐಟಮು, ಮೇನ್ ಹೈಲೈಟೇ ಇದೆ ಅನಿಸುತ್ತೆ. ಸಕ್ಕತ್ತಾಗಿದೆ. ವಡೆ ಜೊತೆ ಟ್ರೈ ಮಾಡೋಣ. ಆಹಾ, ಒಂದೊಳ್ಳೆ ಬಜೆಟ್ ಫ್ರೆಂಡ್ಲಿ ಮನೆ ಊಟ, ಅದು ರುಚಿ ಮೇಂಟೈನ್ ಮಾಡಿರೋ ಒಂದು ಊಟ ಬೇಕು ಅಂತಂದರೆ, ತಿಂಡಿ ಬೇಸಿಕಲಿ ಬೇಕು ಅಂತಂದರೆ ಇಲ್ಲಿ ಆರಾಮ್ಸೆ ಬಂದ್ಬಿಡ್ಬೋದು. ಮನ್ಸಿಗೆ ಫುಲ್ ನೆಮ್ಮದಿಯಾಗಿ ಹೋಗುತ್ತೆ. ಒಂದೊಳ್ಳೆ ತಿಂಡಿ ತಿಂದರೆ ಬೆಳಗ್ಗೆ ದಿನ ತುಂಬ ಚೆನ್ನಾಗಿರುತ್ತಂತೆ. ಹಾಗಾಗಿ ನಾವು ಈ ಸ್ಪಾಟಿಗೆ ಬಂದಿದ್ದೇವೆ. ನೀರು ಸಾರು, ಕರಿಬೇವು, ಟೊಮೆಟೊ, ಕೊತ್ತಂಬರಿ ಎಲ್ಲ ಯಥೇಚ್ಛವಾಗಿ ಹಾಕಿದ್ದಾರೆ. ಬೇಳೆ ಯೂಸ್ ಮಾಡಿದ್ದಾರೆ. ಇದನ್ನು ತಿನ್ಬಿಡೋಣ. ಹಾಂ, ಮೈಲ್ಡಾಗಿರೋ ಸಾಂಬಾರು, ಫುಲ್ ಮೈಲ್ಡು. ಆಲ್ಮೋಸ್ಟ್ ಒಂದು ಬೇಳೆ ಸಾರು ಥರ ಇದೆ. ತಿಳಿ ಸಾರು ಅಂತಲೇ ಹೇಳ್ಬೋದು. ಆಹಾ, ಫುಲ್ ಒಗ್ಗರಣೆ ಎಲ್ಲ ಹಾಕಿ ಮೈಲ್ಡಾಗಿ ಮಾಡಿದ್ದಾರೆ. ತೆಂಗಿನಕಾಯಿ ಯೂಸ್ ಮಾಡಿದ್ದಾರೆ. ಬೇಳೆ ಇದೆ ಇದರಲ್ಲಿ, ಟೊಮೆಟೊ, ಕರಿಬೇವು, ಇಡ್ಲಿ ಮತ್ತು ಇದಕ್ಕಂತೂ ಸಖತ್ ಕಾಂಬಿನೇಷನು. ಕಳೆದು ಹೋಗ್ತೀರಂಗೆ ಅಷ್ಟು ಸಖತ್ತಾಗಿದೆ. ನೆಕ್ಸ್ಟು ಬಿಸಿ ಬಿಸಿ ಆದ ಮಸಾಲ ವಡೆ. ಚಿಯರ್ಸ್. ಕಡಲೆ ಬೇಳೆ ಕರುಮ್ 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 ಅಂತ ಸೌಂಡ್ ಮಾಡ್ತಾಯಿದೆ. ಸೊಪ್ಪು ಯೂಸ್ ಮಾಡಿದ್ದಾರೆ ಮತ್ತು ಈರುಳ್ಳಿ ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಸಾಲ್ಟು. ಕರುಮ್ ಅಂತಾರೆ. ಒಳ್ಳೆ ಮಸಾಲ ವಡೆ. ಆಹಾ, ವಡೆ ಅಷ್ಟೇ. ಎಲ್ಲರೂ ಅವರು ಕೆಲಸಗಳನ್ನ ಇಟ್ಕೊಂಡಿದ್ದಾರೆ, ಅವರು ರಜೆ ಮಾಡ್ತಾರಾ? ಹೌದೌದು, ಇಲ್ಲ ಆಲ್ರೌಂಡ್ ಡ್ಯೂಟಿ ಮಾಡ್ತಾರೆ ಎಲ್ಲರೂ. ಬಟ್ ನನಗೆ ಇದೇ ಪ್ರೆಜರು. ಡೈಲಿ 1,500 ವಡೆ ಹಾಕ್ಬೋದು. 1,500 ವಡೆ. ಇದು ಕನ್ಸಿಸ್ಟೆನ್ಸಿ ಎಲ್ಲ ಹೆಂಗೆ ಗೊತ್ತಾಗುತ್ತೆ? ಎಷ್ಟು ಇದಾಗ್ತಿರೋ ಉದ್ದಿನ ಬೇಳೆ ಎಲ್ಲ ಲೀಟ್ರ್ ಇಟ್ಕೊಂಡಿದ್ದೀವಿ. ಲೀಟ್ರ್ ಇಟ್ಕೊಂಡಿದ್ದೀವಿ. ಎಷ್ಟು ಕೆ ಜಿ ಉದ್ದಿನ ಬೇಳೆ ನೆನೆಸ್ತೀರ ರಾತ್ರಿಗೆ? ರಾತ್ರಿ ನೆನೆಸಲ್ಲ. ಈಗ ಒಂದು ನೆನೆ ಹಾಕಿರ್ತೀವಿ, ಒಂದು ಕಲ್ಗೆ ಹಾಕಿರ್ತೀವಿ. ಒಂದು 1/2 hour ಸಾಕು ನೆಂದರೆ.
ಹಾಫ್ ಆನ್ ಅವರು 3/4 ಗಂಟೆ. ಒಂದಾದ್ಮೇಲೆ ಒಂದು ತೆಗಿತು ಮತ್ತೆ ಇನ್ನೊಂದು ಹಾಕ್ತೀವಿ. ಒಂದು ನೆನೆಸಿರೋದು ಒಂದು ಮಸಾಲೆ, ಬ್ಯಾಚ್ ಯೂಸ್ ಮಾಡ್ತೀವಿ. ಎಷ್ಟು ಒಂದು 1,500 ಹೋಗುತ್ತಾ ಡೈಲಿ ವಡೆಗಳು? ಹೌದೌದು. ಇದು ಜಾಸ್ತಿ ಹೋಗುತ್ತಾ ಅದು ಹೋಗುತ್ತಾ? ಮಸಾಲೆ ವಡೆ ಹೋಗುತ್ತಾ? ಇದೇ ಜಾಸ್ತಿ ಹೋಗುತ್ತೆ. ಇದೇ ಜಾಸ್ತಿ ಹೋಗುತ್ತೆ. ಸೊ 2 ಕಾಂಬೋ ಕೂಡ ಕೊಡ್ತಾರೆ. ಸೊ ಎರಳಿಕಾಯಿ ಚಿತ್ರಾನ್ನ ಮತ್ತು ಟೊಮೆಟೊ ಬಾತು, ಫುಲ್ ಗಟ್ಟಿಯಾಗಿರೋ ಗಟ್ಟಿ ಚಟ್ನಿ ಮತ್ತು ಮಸಾಲ ವಡೆ ತೊಗೊಂಡಿದ್ದೀರಿ. ಸೊ ಹೇಗಿದೆ ಅಂತ ಟೇಸ್ಟ್ ಮಾಡಿಬಿಡೋಣ. ಚಿತ್ರಾನ್ನ ಮತ್ತು ಟೊಮೆಟೊ ಬಾತ್ ಅಂತೂ ಫುಲ್ ಕಲರಾಗಿ ಕಾಣಿಸ್ತಾ ಇದೆ, ಕಣ್ಣು ಕುಗ್ತಾ ಇದೆ. ಟೇಸ್ಟ್ ಮಾಡಿಬಿಡೋಣ ಹೇಗಿದೆ ಅಂತ. ಫಸ್ಟು ಎರಳಿಕಾಯಿ ಚಿತ್ರಾನ್ನ ನಾನು ಯಾವತ್ತೂ ಯಾವ ಹೋಟ್ಲಲ್ಲೂ ಟೇಸ್ಟ್ ಮಾಡಿರಲಿಲ್ಲ ಎರಳಿಕಾಯಿ ಚಿತ್ರಾನ್ನನ. ಸೊ ಇಲ್ಲೇ ಟ್ರೈ ಮಾಡ್ತಾ ಇರೋದು. ಅದೊಂದು ಸ್ವಲ್ಪ ಕಹಿ ಇರುತ್ತೆ, ಬಟ್ ಇಲ್ಲಿ ಹೇಗಿರುತ್ತೋ ಏನೋ ಟೇಸ್ಟ್ ಮಾಡಿ ನೋಡೋಣ. ಚಿಯರ್ಸ್. ಆಹಾ, ಗೊತ್ತೇ ಆಗಲ್ಲ ನಿಮಗೆ ಇದು ಎರಳಿಕಾಯಿ ಚಿತ್ರಾನ್ನ ಅಂತ. ಅಷ್ಟು ಸಕ್ಕತ್ತಾಗಿ ಸಾಲ್ಟ್ ಆಗಿದೆ, ಅಷ್ಟು ಸಕ್ಕತ್ತಾಗಿ ಕುಕ್ ಮಾಡಿದ್ದಾರೆ. ಹೇಳ್ಬೇಕಂದ್ರೆ ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್ ಎರಳಿಕಾಯಿ ಮಾಡಬೇಕಂದ್ರೆ. ಇಲ್ಲಿದ್ರೆ ಆ ಕಹಿ ಅಂಶ ಜಾಸ್ತಿ ಬಂದುಬಿಡುತ್ತೆ. ಬಟ್ ಇದಂತೂ ನೆಕ್ಸ್ಟ್ ಲೆವೆಲ್ಗಿದೆ. ಚಿತ್ರಾನ್ನ ಅಂತೂ ಅಲ್ಟಿಮೇಟ್ ಆಗಿದೆ. ಕಡಲೆಕಾಯಿ ಬೀಜ ಅಲ್ಲೆಲ್ಲ ಸಿಗುತ್ತೆ. ರೈಸ್ ಕ್ವಾಲಿಟಿ ಕೂಡ ಅಷ್ಟೇ ನೆಕ್ಸ್ಟ್ ಲೆವೆಲ್ ರೈಸ್ ಕ್ವಾಲಿಟಿ ಯೂಸ್ ಮಾಡಿರೋದು ಕೂಡ. ಸುಮ್ಮನೆ ಕಮ್ಮಿ ದುಡ್ಡು ಕೊಡ್ತಾಯಿದ್ದೀರಿ ಅಂತ ರೈಸ್ ಕ್ವಾಲಿಟಿಲೆಲ್ಲ ಏನು ಕಾಂಪ್ರಮೈಸ್ ಆಗಿಲ್ಲ, ಸಕ್ಕತ್ತಾಗಿದೆ. ನೀವು ದಯವಿಟ್ಟು ಟೇಸ್ಟ್ ಮಾಡಿ. ಅಕಸ್ಮಾತ್ ಟೇಸ್ಟ್ ಮಾಡಿದರೆ ಕಮೆಂಟ್ ಮಾಡಿ. ಇದೇನಾ ಚಟ್ನಿ ಜೊತೆ ತೊಗೊಂಬಿಟ್ಟು ತಿನ್ಬಿಡೋಣ. ಚಿತ್ರಾನ್ನ ಮೈಲ್ಡಾಗಿದೆ. ಸೊ ಇದು ಗಟ್ಟಿ ಚಟ್ನಿ ಆಗಿರೋದ್ರಿಂದ ಸ್ವಲ್ಪ ಖಾರ ಬರುತ್ತೆ ಅನಿಸುತ್ತೆ. ಸಕ್ಕತ್ತಾಗಿದೆ. ತಿಂತಾ ನಿಮ್ಗೆ ಎರಳಿಕಾಯ್ದು ಟೇಸ್ಟ್ ಗೊತ್ತಾಗುತ್ತೆ. ಬಟ್ ಅದೇ ಜಾಸ್ತಿ ಕಹಿ ಇಲ್ಲ, ಗೊತ್ತಾಗುತ್ತೆ. ಬಟಾಣಿ ಯೂಸ್ ಮಾಡಿದ್ದಾರೆ. ದೊಡ್ಡ ಪಾತ್ರೆಯಲ್ಲಿ ಅನ್ನ ಹಾಕ್ಕೊಂಬಿಟ್ಟು ನೀಟಾಗಿ ಗ್ಲೌಸ್ ಎಲ್ಲ ಯೂಸ್ ಮಾಡಿ ನೀಟಾಗಿ ಕಲಿಸ್ತಾರೆ. ಅದೆಲ್ಲ ವೀಡಿಯೋ ಫುಟೇಜಲ್ಲಿದೆ ನೋಡಿ, ಫುಲ್ ವೀಡಿಯೋ ನೋಡಿ. ಸಕ್ಕತ್ತಾಗಿದೆ. ಸಕ್ಕತ್ತಾಗಿದೆ ಚಿತ್ರಾನ್ನ ಮಾತ್ರ. ಏನಾದರೂ ಎರಳಿಕಾಯಿ ಚಿತ್ರಾನ್ನ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ನೆಕ್ಸ್ಟು ಟೊಮೆಟೊ ಬಾತು, ಕ್ಯಾಪ್ಸಿಕಮ್ಮು ಬಟಾಣಿ ಹಾಕಿರೋ ಫುಲ್ಲು ಕಣ್ಣು ಕುಗ್ತಾ ಇದೆ. ಇದು ಟೊಮೊಟೊ ಬಾತ್ ಫುಲ್ ರೆಡ್ ಕಲರ್ ಇದೆ. ಟೇಸ್ಟ್ ಮಾಡ್ಬಿಡ. ಆಹಾ, ಫುಲ್ ಫ್ಲೇವರ್ಫುಲ್ ಆಗಿರೋವಂಥ ಸಕ್ಕತ್ತಾಗಿರೋವಂಥ ಒಂದು ಟೊಮೆಟೊ ಬಾತ್ ಇದು. ಆಲೂಗಡ್ಡೆ ಯೂಸ್ ಮಾಡಿದ್ದಾರೆ, ಕ್ಯಾಪ್ಸಿಕಮ್ ಯೂಸ್ ಮಾಡಿದ್ದಾರೆ, ಬಟಾಣಿ ಯೂಸ್ ಮಾಡಿದ್ದಾರೆ. ಆಹಾ, ಫುಲ್ಲು ಮಸಾಲೆ ಭರಿತವಾದ ಪಲಾವ್. ಇದರಲ್ಲೇ ಜಾಸ್ತಿ ಮಸಾಲೆ ಇದೆ. ಬಟ್ ಆದರೆ ಇನ್ನೂ ನಿಮಗೆ ಬೇಕು ಅಂತಂದರೆ ಚಟ್ನಿ ಹಾಕ್ಕೊಳ್ಳಿ, ತಿಂತಾಯಿರಿ. ಹೇಳಕ್ಕೆ ಮಾತೇ ಇಲ್ಲ. ನೆನ್ಸ್ಕೊಳಕ್ಕೆ ಮಸಾಲ ವಡೆ. ಎರಡು ಕಾಂಬಿನೇಷನ್ ಅಂತೂ ನೆಕ್ಸ್ಟ್ ಲೆವೆಲು. ನಾವು ಟ್ರೈ ಮಾಡಿರೋದು 3 ಐಟಮು ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ.
ಹೊಟ್ಟೆ ತುಂಬ ಮನಸ್ಪೂರ್ವಕವಾಗಿ ತಿನ್ಬೋದು. ಈ ಜಾಗಕ್ಕೆ ಬಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ನೀವು ವಿಡಿಯೋ ಕಟ್ ಮಾಡಿ